ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿಂದ ನಮ್ಮ ಚಾನಲ್ನಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಅದರ ಉತ್ತರಗಳನ್ನು ತಮಗೆ ನೀಡಲಿದ್ದೇವೆ. ಈ ಪ್ರಶ್ನೆ ಮತ್ತು ಉತ್ತರಗಳು ಮುಂಬರುವಂಥ KS, PDO, SDA, FDA ಮತ್ತು ಇನ್ನಿತರ ಎಲ್ಲ ಪರೀಕ್ಷೆಗಳಿಗೆ ಭಾಳಷ್ಟು ಉಪಯುಕ್ತವಾಗಲಿವೆ ಎಂದು ಭಾವಿಸುತ್ತಾ ಈ ನಮ್ಮ ಸರಣಿ ತರಗತಿಗಳನ್ನು ಇವತ್ತಿಂದ ಆರಂಭಿಸ್ತಾ ಇದ್ದೇವೆ. ಮೊದಲನೇ ಪ್ರಶ್ನೆ ಹೀಗಿದೆ: ಸ್ವಾತಂತ್ರ್ಯ ಚಳವಳಿಯಲ್ಲಿ ಕನ್ನಡದ ಮಹಿಳೆಯರು ಹೋರಾಡಿದರು. ಅವರಲ್ಲಿ ಒಬ್ಬರು ಉತ್ತರ ಕರ್ನಾಟಕಕ್ಕೆ ಸೇರಿದವರು. ಅವರು ಯಾರು? ಮೊದಲನೇ ಆಪ್ಷನ್ ಇದೆ ಭಾಗೀರಥಮ್ಮ, ಎರಡನೇ ಆಪ್ಷನ್ ಕೃಷ್ಣಬಾಯಿ ಪೂಜೇಕರ್, ಮೂರನೇ ಆಪ್ಷನು ದೇವಮ್ಮ ಹರಿಜನ್, ನಾಲ್ಕನೇ ಆಪ್ಷನು ಲೀಲಾವತಿ ಮಾಗಡಿ. ಇಲ್ಲಿ ಸರಿಯಾದಂಥ ಉತ್ತರ ಲೀಲಾವತಿ ಮಾಗಡಿ. ನೆಕ್ಸ್ಟ್ ಕ್ವಶನ್ ಹೀಗಿದೆ: 1881ರಲ್ಲಿ ಸ್ಥಾಪಿಸಲಾದ ಮೈಸೂರು ಪ್ರತಿನಿಧಿ ಸಭೆಯ ಮುಖ್ಯ ಉದ್ದೇಶವೆಂದರೆ? ಮೊದಲನೇ ಆಪ್ಷನ್ ಇದೆ ಮಹಾರಾಜರ ಅಧಿಕಾರವನ್ನು ನಿಯಂತ್ರಿಸುವುದು, ಎರಡನೇ ಆಪ್ಷನು ದಿವಾನರ ಅಧಿಕಾರವನ್ನು ನಿಗ್ರಹಿಸುವುದು, ಮೂರನೆಯದು ಮೈಸೂರಿನ ಆರ್ಥಿಕ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡುವುದು, ನಾಲ್ಕನೇ ಆಪ್ಷನ್ ಇದೆ ಆಡಳಿತದ ಮೇಲಿನ ಜನಾಭಿಪ್ರಾಯಗಳನ್ನು ಅಳೆಯುವುದು ಮತ್ತು ಸರ್ಕಾರವನ್ನು ವಿಮರ್ಶಿಸುವುದು. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಂದರೆ ನಾಲ್ಕನೇ ಆಪ್ಷನು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಇದೆ: ಮೈಸೂರಿನ ಆಧುನೀಕರಣವನ್ನು ಮೈಸೂರಿನ ಒಡೆಯರಲ್ಲಿ ಒಬ್ಬರು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ. ಸರಿಯಾದಂಥ ಉತ್ತರ ಯಾರಪ್ಪ ಅಂದ್ರೆ ಮೈಸೂರಿನ ಆಧುನೀಕರಣವನ್ನು ಪ್ರಾರಂಭಿಸಿದರು ಅನ್ನೋದು ಕ್ವಶನ್ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಮೂರನೇ ಆಪ್ಷನು ಸರಿಯಾದಂಥ ಉತ್ತರ ಆಗುತ್ತೆ. ಯಾವುದು? ಚಿಕ್ಕದೇವರಾಜ ಒಡೆಯರ್. ಇವರ ಕಾಲದಿಂದಲೇ ಮೈಸೂರಿನ ಏನಪ್ಪ ಅಂದ್ರೆ ಅಭಿವೃದ್ಧಿ ಪ್ರಾರಂಭ ಆಗುತ್ತದೆ. ನೆಕ್ಸ್ಟ್ ಕ್ವಶನ್ ಇದೆ: ಪರಿಸರ, ಅರಣ್ಯ ಮತ್ತು ಹವಾಮಾನ ಪರಿವರ್ತನೆ ಸಚಿವಾಲಯವು ಗಾಢ ಸಂರಕ್ಷಣೆ ಮತ್ತು ನಿರ್ವಹಣೆಗೆ ಆಯ್ದುಕೊಂಡ ಹವಳದ ದಿಬ್ಬಗಳಾವು? ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ: 1 ಮತ್ತು 2, 2 ಮತ್ತು 4, 1, 2, 3, 1, 2, 3, 4. ಇಲ್ಲಿ ನೋಡ್ರಿ, ಮೊದಲನೇದೇನಿದೆ ಮನ್ನಾರ್ ಕೊಲ್ಲಿ, ಎರಡನೇದು ಕಚ್ ಕೊಲ್ಲಿ, ಮೂರನೇದು ಅಂಡಮಾನ್ ಮತ್ತು ನಿಕೋಬಾರ್, ನಾಲ್ಕನೇದು ಗೋವಾ. ಇದರಲ್ಲಿ ಯಾವುದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತಂದ್ರೆ ಮನ್ನಾರ್ ಕೊಲ್ಲಿ, ಕಚ್ ಕೊಲ್ಲಿ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಆದ್ದರಿಂದ ಸರಿಯಾದ ಉತ್ತರ 1, 2, 3. ನೆಕ್ಸ್ಟ್ ಕ್ವಶನ್ ಇದೆ: ಕೇರಳದಲ್ಲಿ ಆರಂಭವಾದ ಸಮಾಜೋಧಾರ್ಮಿಕ ಚಳವಳಿಯು ಕರ್ನಾಟಕದಲ್ಲಿಯೂ ಹರಡಿತು ಹಾಗೂ ಅಲ್ಲಿನ ಜನರನ್ನು ಇಂದಿಗೂ ಪ್ರಭಾವಿಸಿದೆ. ಅದು ಯಾವುದು? ಅಂದರೆ ಕೇರಳದಲ್ಲಿ ಏನು ಸಮಾಜೋಧಾರ್ಮಿಕ ಚಳವಳಿ ಆರಂಭ ಆಗ್ತದೆ ನೋಡು, ಅಲ್ಲಿ ಆರಂಭವಾದಂಥ ಚಳವಳಿ ಯಾವುದು ಅಂತೇಳಿ ಕೇಳತ್ತಾನೆ. ಇಲ್ಲಿ ಫಸ್ಟ್ ಆಪ್ಷನ್ ಇದೆ ಜ್ಯೋತಿರಾವ್ ಫುಲೆರವರ ಚಳವಳಿ. ಇದಂತೂ ನಮಗೆ ಗೊತ್ತಿದೆ, ಇದು ಮಹಾರಾಷ್ಟ್ರದಲ್ಲಿ ಆರಂಭ ಆಗುತ್ತದೆ. ನೆಕ್ಸ್ಟು ಸ್ವಾಮಿ ವಿವೇಕಾನಂದರ ಚಳವಳಿ, ನಾರಾಯಣ ಗುರುಗಳ ಚಳವಳಿ, ಥಿಯೋಸಾಫಿಕಲ್ ಸೊಸೈಟಿಯ ಚಳವಳಿ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಂದ್ರೆ ನಾರಾಯಣ ಗುರುಗಳ ಚಳವಳಿ ಆಗುತ್ತಾ. ಅಂದರೆ ನಾರಾಯಣ ಗುರುಗಳು ಕೇರಳದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಸಮಾಜೋಧಾರ್ಮಿಕ ಚಳವಳಿಯನ್ನು ಆರಂಭಿಸಿದವರಾಗಿರ್ತಾರೆ. ನೆಕ್ಸ್ಟ್ ಕ್ವಶನ್ ಇದೆ: ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಕೆಳಗೆ ಕೊಟ್ಟಿರುವ ಸಂಕೇತ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಒಂದು ಕಡೆ ಶಿಖರವನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಆ ಶಿಖರಗಳು ಯಾವ ಶ್ರೇಣಿಯಲ್ಲಿವೆ ಎಂಬುದನ್ನು ಕೊಟ್ಟಿದ್ದಾರೆ. ಫಸ್ಟು ಗುರುಶಿಖರ ತಮಗೆಲ್ಲರಿಗೂ ಗೊತ್ತಿರುವಂತೆ ಎಲ್ಲಿ ಬರ್ತದ್ದು? ಅರಾವಳಿ ಬೆಟ್ಟಗಳಲ್ಲಿ ಬರ್ತದೆ. ನೆಕ್ಸ್ಟು ದೊಡ್ಡ ಬೆಟ್ಟ ಎಲ್ಲಿ ಬರ್ತದೆ? ನೀಲಗಿರಿ ಪರ್ವತಗಳಲ್ಲಿ ಬರುತ್ತಾ. ನೆಕ್ಸ್ಟು ಅಣ್ಣಾಮಲೈ ಪರ್ವತಗಳಲ್ಲಿ ಬರುತ್ತಾ. ನೆಕ್ಸ್ಟು ಧೂಪ್ಗರು ಸಾತ್ಪುರ್ ಪರ್ವತ ಶ್ರೇಣಿಗಳಲ್ಲಿ ಇದು ಬರುತ್ತಾ. ನೆಕ್ಸ್ಟ್ ಕ್ವಶನ್ ಇದೆ: ಕ್ರಮಬದ್ಧವಾಗಿ ಸಸ್ಯ ಪ್ರಭೇದಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವ ಸಸ್ಯಶಾಸ್ತ್ರದ ಒಂದು ವಿಭಾಗವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಫಸ್ಟ್ ಆಪ್ಷನ್ ಇದೆ ಅನಾಟಮಿ, ಜೆನೆಟಿಕ್ಸ್, ನೋಮೆನ್ಕ್ಲೇಚರ್, ಟ್ಯಾಕ್ಸೋನಮಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಟ್ಯಾಕ್ಸೋನಮಿ ಅಥವಾ ಜೀವಿ ವರ್ಗೀಕರಣ ಶಾಸ್ತ್ರ. ನೆಕ್ಸ್ಟ್ ಕ್ವಶನ್ ಇದೆ: ಒಂದು ಪ್ರದೇಶಕ್ಕೆ ಮೂಲವಲ್ಲದ ತಳಿ ಪ್ರಭೇದವನ್ನು ಏನೆಂದು ಕರೆಯುತ್ತಾರೆ? ಅಂದರೆ ಒಂದು ಪ್ರದೇಶಕ್ಕೆ ಅಲ್ಲಿ ಮೂಲ ಇರಲಾದೆ ಬೇರೆ ಮೂಲದಿಂದ ಬಂದಿರುವಂಥ ತಳಿ ಪ್ರಭೇದವನ್ನು ಏನಂತ ಕರಿತಾವಂದ್ರೆ ಎಕ್ಸೋಟಿಕ್ ಅಥವಾ ವಿಲಕ್ಷಣ ಅಂತೇಳಿ ನಾವು ಕರಿತೇವೆ. ನೆಕ್ಸ್ಟ್ ಕ್ವಶನ್ ಇದೆ: ಈ ಕೆಳಗಿನಲ್ಲಿ ಯಾವ ನದಿಗಳು ಮುಖ್ಯವಾಗಿ ಪಶ್ಚಿಮಕ್ಕೆ ಹರಿಯುವ ನದಿಗಳಾಗಿವೆ? ಕಾವೇರಿ, ನೇತ್ರಾವತಿ, ಭೀಮಾ, ಕೃಷ್ಣ. ಎರಡನೇ ಆಪ್ಷನು ಕಾಳಿ, ನೇತ್ರಾವತಿ, ಅಘನಾಶಿನಿ, ಶರಾವತಿ. ಮೂರನೇ ಆಪ್ಷನು ಕೃಷ್ಣ, ಕಾವೇರಿ, ತುಂಗಭದ್ರಾ, ಗೋದಾವರಿ. ನಾಲ್ಕನೇ ಆಪ್ಷನು ಕೃಷ್ಣ, ಬೆಡ್ತಿ, ನೇತ್ರಾವತಿ, ಶರಾವತಿ. ನೋಡ್ರಿ, ಇಲ್ಲಿ ಫಸ್ಟ್ ಆಪ್ಷನ್ ಒಳಗೆ ಕಾವೇರಿ ಪೂರ್ವಕ್ಕೆ ಹರಿಯುವ ನದಿ ಆಗ್ಯದ, ಆದ್ದರಿಂದ ಇದು ಆಗಲ್ಲ. ಥರ್ಡ್ ಆಪ್ಷನ್ ಒಳಗೆ ಕೃಷ್ಣ, ಕಾವೇರಿ ಇವು ಪೂರ್ವಕ್ಕೆ ಹರಿತಾವ. ನೆಕ್ಸ್ಟು ಫೋರ್ತ್ ಆಪ್ಷನ್ ಒಳಗೆ ಕೃಷ್ಣ ಏನಪ್ಪ ಅಂದ್ರೆ ಪೂರ್ವಕ್ಕೆ ಹರಿತದ. ಪಶ್ಚಿಮಕ್ಕೆ ಮಾತ್ರ ಹರಿಯುವ ನದಿಗಳು ಯಾವ? ಇಲ್ಲಿ ಕಾಳಿ, ನೇತ್ರಾವತಿ, ಅಘನಾಶಿನಿ, ಶರಾವತಿ. ನೆಕ್ಸ್ಟ್ ಕ್ವಶನ್ ಇದೆ: ಕೆಳಗೆ
ತಿಳಿಸಿರುವ ದೆಹಲಿ ಸುಲ್ತಾನರಲ್ಲಿ ಮೊದಲ ಬಾರಿಗೆ ದರ್ಬಾರಿನಲ್ಲಿ ಸಜದಾ ಮತ್ತು ಫೈಬೋಸ್ ಪದ್ಧತಿಗಳನ್ನು ಯಾರು ಪ್ರಾರಂಭಿಸಿದರು? ಇಲ್ತಮಷ್, ಬಲ್ಬನ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗತ್ತಂದ್ರೆ ಬಲ್ಬನ್. ಸಜ್ದಾ ಮತ್ತು ಫೈಬೋಸ್ ಅಂದರೆ ಚುಂಬನ ನೀಡುವುದು. ರಾಜ ಆಸ್ಥಾನಕ್ಕೆ ಬರುವಾಗ ಆತನ ಪಾದಗಳಿಗೆ ಚುಂಬನ ನೀಡುವಂಥ ಪದ್ಧತಿಗಳು. ಇದನ್ನು ಪ್ರಾರಂಭಿಸಿದವರು ಯಾರಪ್ಪ ಅಂದ್ರೆ ಬಲ್ಬನ್. ಇಲ್ತಮಿಷ್ ಎಲ್ಲಿ ಬರ್ತಾನೆ? ಇಲ್ತಮಿಷು ಗುಲಾಮಿ ಸಲ್ತನತಿ ಒಳಗೆ ಅತಿ ಪ್ರಸಿದ್ಧವಾದ ದೊರೆ ಈತ. ಈತ ಏನಪ್ಪ ಅಂದ್ರೆ ಕುತುಬುದ್ದೀನ್ ಐಬಕ್ ಸ್ಥಾಪನೆ ಕಟ್ಲಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡು ಕುತುಬ್ ಮಿನಾರ, ಅದನ್ನು ಪೂರ್ಣಗೊಳಿಸ್ತಾನೆ. ನೆಕ್ಸ್ಟು ಅಲ್ಲಾವುದ್ದೀನ್ ಖಿಲ್ಜಿಯಲ್ಲಿ ಖಿಲ್ಜಿ ಸಂತತಿಯ ಪ್ರಸಿದ್ಧ ದೊರೆ. ನೆಕ್ಸ್ಟು ಮೊಹಮ್ಮದ್ ಬಿನ್ ತುಘಲಕ್ ಸಂತತಿಯ ಪ್ರಸಿದ್ಧ ದೊರೆ. ನೆಕ್ಸ್ಟ್ ಕ್ವಶನ್ ಇದೆ, ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಸಂತುಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಒತ್ತು ನೀಡಿ ಯೋಜನಾ ಕಾರ್ಯದ ಪ್ರಧಾನ ಅಂಶವಾಗಿಸಿ ಯೋಜನಾ ದಾಖಲೆಯಲ್ಲಿ ಒಂದು ಇಡೀ ಅಧ್ಯಾಯವನ್ನು ಮೀಸಲಾಗಿಸಲಾಯಿತು? ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂದ್ರೆ ಸಂತುಲಿತ ಪ್ರಾದೇಶಿಕ ಅಭಿವೃದ್ಧಿಗೆ ಒತ್ತು ನೀಡಲಾಯಿತು ಅಂಥೇಳಿ ಕ್ವಶನ್ ಕೇಳತ್ತಾನ. ಇಲ್ಲಿ ಮೊದಲನೇ ಆಪ್ಷನ್ ಇದೆ 2ನೇ ಪಂಚವಾರ್ಷಿಕ ಯೋಜನೆ, 3ನೇ ಯೋಜನೆ, 4ನೇ ಯೋಜನೆ, 5ನೇ ಯೋಜನೆ. ಇದಕ್ಕೆ ಕರೆಕ್ಟ್ ಆದಂಥ ಉತ್ತರ ಯಾವುದು? 3ನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ಕ್ವಶನ್ ಇದೆ, ಕಾಶ್ಮೀರ ಕಣಿವೆ ಈ ಎರಡರ ನಡುವೆ ಇದೆ. ಅಂದರೆ ಕಾಶ್ಮೀರ ಕಣಿವೆ ಯಾವ ಬೆಟ್ಟಗಳ ಸಾಲುಗಳ ನಡುವೆ ಇದೆ ಅಂಥೇಳಿ ಕ್ವಶನ್ ಕೇಳತ್ತಾನ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಪೀರ್ ಪಂಜಲ್ ಮತ್ತು ಜಾಸ್ಕರ್ ಬೆಟ್ಟಗಳ ಸಾಲುಗಳ ನಡುವೆಪ್ಪ ಅಂದ್ರೆ ಕಾಶ್ಮೀರ ಶ್ರೇಣಿ ಇದೆ. ನೆಕ್ಸ್ಟ್ ಕ್ವಶನ್ ಇದೆ, ವಿಶ್ವ ವ್ಯಾಪಾರ ಸಂಘಟನೆಯ ಬಾಲಿ ಸುತ್ತಿನಲ್ಲಿ ಭಾರತವು ಈ ಕೆಳಗಂಡ ಯಾವ ಒಪ್ಪಂದಗಳಿಗೆ ಸಹಿ ಹಾಕಿದೆ? ಯಾವ ಒಪ್ಪಂದಗಳಿಗೆ ಅಥವಾ ವೀಟೋ ಹಾಕಿದೆ ಅಂದ್ರೆ ಸಹಿ ಹಾಕಿದೆ? ಅದು ಯಾವುದು? ಜಾಗತಿಕ ಸುಂಕಗಳ ಒಪ್ಪಂದ. ನೆಕ್ಸ್ಟ್ ಕ್ವಶನ್ ಇದೆ, ಮರೆಯುವ ಹಕ್ಕು ಈ ಕೆಳಗಂಡ ಯಾವ ದೇಶವು ಇತ್ತೀಚೆಗೆ ನಿರ್ಣಯ ಕೈಗೊಂಡಿದೆ? ಅಂದರೆ ಮರೆಯುವುದನ್ನು ಕೂಡ ಒಂದು ಹಕ್ಕಾಗಿ ಯಾವ ದೇಶ ನಿರ್ಣಯ ಕೈಗೊಂಡಿದೆ ಅಂಥೇಳಿ ಕ್ವಶನ್ ಇದೆ. ಇದಕ್ಕೆ ನೋಡ್ರಿ ಆಪ್ಷನ್ ಏನು ಕೊಟ್ಟಾನ? ಯುರೋಪಿನ ಒಕ್ಕೂಟ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಯುನೈಟೆಡ್ ಕಿಂಗ್ಡಮು, ಚೀನಾ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಯುರೋಪಿನ ಒಕ್ಕೂಟ ಸರಿಯಾದಂಥ ಉತ್ತರ ಆಗುತ್ತಾ. ನೆಕ್ಸ್ಟ್ ಕ್ವಶನ್ ಇದೆ, ಭಾರತ ಸಂವಿಧಾನದ ಕಲಂ 356 ಅಡಿ ಇರುವ ತುರ್ತು ಪರಿಸ್ಥಿತಿಯ ಅವಕಾಶಗಳು ಇದರಿಂದ ಪ್ರಭಾವಿತಗೊಂಡಿವೆ. ಅಂದರೆ ತುರ್ತು ಪರಿಸ್ಥಿತಿ ಅಂದರೆ ನಮಗೆ ಗೊತ್ತಾಗಬೇಕು ಯಾವುದು? ಜರ್ಮನ್ನ ವೀಮರ್ ಸಂವಿಧಾನದಿಂದ ಎಲ್ಲ ನಮ್ಮ ತುರ್ತು ಪರಿಸ್ಥಿತಿಗಳು 356 ಅಡಿಯಲ್ಲಿ ಬರುವಂಥ ರಾಜ್ಯ ತುರ್ತು ಪರಿಸ್ಥಿತಿ, 352 ಒಳಗೆ ಬರುವಂಥ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನೋಡ್ತೇವೆ ನಾವು. ತುರ್ತು ಪರಿಸ್ಥಿತಿ 360 ವಿಧಿಯೊಳಗೆ ಯಾವ್ದು ಬರ್ತದೆ? ನಮ್ಮ ಆರ್ಥಿಕ ತುರ್ತು ಪರಿಸ್ಥಿತಿ ಬರ್ತದೆ. ಇವೆಲ್ಲ ತುರ್ತು ಪರಿಸ್ಥಿತಿಗಳು ಏನು ವೀಮರ್ ಸಂವಿಧಾನದಿಂದ ಪ್ರಭಾವಿತಗೊಂಡಿವೆ. ನೆಕ್ಸ್ಟು NIMZS ಎಂದರೇನು? NIMZS ಅಂದರೆ ರಾಷ್ಟ್ರೀಯ ಬಂಡವಾಳ ಮತ್ತು ತಯಾರಿಕಾ ವಲಯಗಳಿಗೆ ನಾವು ಏನಂತ ಕರಿತೇವೆ? NMZS ಅಂತೇಳಿ ಕರಿತೇವೆ. ನೆಕ್ಸ್ಟು ಕರ್ನಾಟಕದ 14 ನೀತಿ ಎಂದರೇನು? ಕರ್ನಾಟಕದ 14 ನೀತಿ ಅಂದರೆ ಇದು ಯಾವುದಕ್ಕೆ ಸಂಬಂಧಿಸಿದ? ಇದು ನಮ್ಮ ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತೇಳಿ ಕರಿತೇವಲ್ಲ, ಅದಕ್ಕೆ ಸಂಬಂಧಿಸಿದ. ಆದ್ದರಿಂದ ಸರಿ ಇದ್ದಂಥ ಉತ್ತರ ಯಾವುದಾಗುತ್ತೆ? ಇಲ್ಲಿ ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳು ಮತ್ತು ನಾವೀನ್ಯ ಉತ್ತೇಜನ ನೀತಿ. ನೆಕ್ಸ್ಟ್ ಕ್ವಶನ್ ಇದೆ, ಅಲ್ಲಾವುದ್ದೀನ್ ಖಿಲ್ಜಿಯ ಮೂಲ ಹೆಸರೇನು? ಅಲ್ಲಾವುದ್ದೀನ್ ಖಿಲ್ಜಿಯ ಮೂಲ ಹೆಸರು ಆಪ್ಷನ್ ಇದೆ ಶಹಾಬುದ್ದೀನ್ ಮೌದ್, ಅಲ್ಫಾಸ್ ಬೇಗಂ, ಅಲಿ ಗುರ್ಷಪ್, ಅಹಮದ್ ಚಾಪ್. ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಮೂಲ ಹೆಸರೇನು? ಅಲಿ ಗುರ್ಷಪ್ ಸರಿಯಾದಂಥ ಉತ್ತರ ಆಗುತ್ತಾ. ನೆಕ್ಸ್ಟ್ ಕ್ವಶನ್ ಇದೆ, ಭಾರತ ಬ್ರಹ್ಮಪುತ್ರ ನದಿಯನ್ನು ಹೀಗೂ ಕರೆಯಲಾಗುತ್ತದೆ. ಭಾರತದ ಬ್ರಹ್ಮಪುತ್ರ ನದಿಯನ್ನು ಏನಂತ ಕರಿತೀವಿ? ಇನ್ನೊಂದು ಹೆಸರು ಏನದಕ್ಕೆ? ಯಾರ್ಲಂಗ್ ಚಾಂಗ್ಬೋ. ಇದು ಏನಪ್ಪ ಅಂದ್ರೆ ಬ್ರಹ್ಮಪುತ್ರ ನದಿಗಿರುವಂಥ ಇನ್ನೊಂದು ಹೆಸರು. INAದಿಂದ ಸ್ಥಾಪಿಸಲ್ಪಟ್ಟಂಥ ಸ್ವತಂತ್ರ ಭಾರತದ ತಾತ್ಕಾಲಿಕ ಸರ್ಕಾರದ ರಾಷ್ಟ್ರಗೀತೆ ಯಾವುದು? INA ಏನಪ್ಪ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಏನಿದೆ ನೋಡು, ಅದರ ರಾಷ್ಟ್ರಗೀತೆ ಯಾವುದಾಗಿತ್ತು ಅಂಥೇಳಿ ಕ್ವಶನ್ ಕೇಳೋಣ. ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾನ, ಸಬ್ ಚುಕ್ ಚೈನಾ, ಕದಮ್ ಕದಮ್ ಬಡಾಯೆ ಜಾ, ವಂದೇ ಮಾತರಂ, ಜನಗಣಮನ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು? ಸಬ್ ಚುಕ್ ಚೈನ್ ಸರಿಯಾದಂಥ ಉತ್ತರ ಆಗುತ್ತಾ. ನೆಕ್ಸ್ಟ್ ಕ್ವಶನು, ಪರ್ಷಿಯನ್ ಗ್ರಂಥವಾದ ತಾರಿಕ್ ಇ ಫಿರೋಜ್ ಶಾಹಿ ಗ್ರಂಥದ ಕರ್ತರು ಯಾರು? ಜಿಯಾವುದ್ದೀನ್ ಬರೋನಿ, ಶಂಸುಲ್ ಸಿರಾಜಿ, ಬದೌನಿ, ಹಸನ್ ನಿಜಾಮಿ. ಇಲ್ಲಿ ಕರೆಕ್ಟ್ ಆದಂಥ ಉತ್ತರ ಯಾವುದಾಗುತ್ತಾ? ಜಿಯಾವುದ್ದೀನ್ ಬರೋನಿ ಸರಿಯಾದಂಥ ಉತ್ತರ ಆಗುತ್ತಾ. ನೆಕ್ಸ್ಟ್ ಕ್ವಶನು, ದಾರುಲ್ ಹರಾಬ್ ಎಂಬ ಪದದ ಅರ್ಥವೇನು? ದಾರುಲ್ ಹರಾಬ್ ಎಂಬ ಪದದ ಅರ್ಥವನ್ನು ಆಪ್ಷನ್ ಕೊಟ್ಟಿದ್ದಾನೆ, ವಿಗ್ರಹಾರಾಧಕರ ಭೂಮಿ, ನಾಸ್ತಿಕರ ಭೂಮಿ, ಹಿಂದೂಗಳ ಭೂಮಿ, ನಂಬಿಕಸ್ಥರ ಭೂಮಿ. ಇಲ್ಲಿ
ಸರಿಯಾದಂಥ ಉತ್ತರ ಆಗುತ್ತೆ ನಾಸ್ತಿಕರ ಭೂಮಿ. ನೆಕ್ಸ್ಟ್ ನೋಡ್ತಾ ಬಂದಾಗ ನೆಕ್ಸ್ಟ್ ಕ್ವಶನ್ ಇದೆ. ಇಲ್ಲಿ ಕೆಲವೊಂದು ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ ಮತ್ತು ಅವು ಎಲ್ಲಿ ಅವುಗಳ ಕೇಂದ್ರ ಸ್ಥಾನ ಎಲ್ಲಿದೆ ಅಂಥೇಳಿ ಕ್ವಶನ್ ಕೊಟ್ಟಿದ್ದಾನೆ ನೋಡ್ರಿ. ರಾಷ್ಟ್ರೀಯ ರೋಗ ನಿರೋಧಕ ಸಂಸ್ಥೆ ಇದು ಎಲ್ಲದಪ್ಪ ಅಂದ್ರೆ ಇದು ನವದೆಹಲಿ ಒಳಗದ. ನೆಕ್ಸ್ಟು ರಾಷ್ಟ್ರೀಯ ಜೀವಕೋಶ ವಿಜ್ಞಾನ ಸಂಸ್ಥೆ ಇದು ಇಲ್ಲಿ ಪೂನಾ ಒಳಗದ. DNA ಬೆರಳಚ್ಚು ಸಂಸ್ಥೆ ಅಂತೂ ಎಲ್ಲರಿಗೂ ಗೊತ್ತೇ ಇದೆ, ಇದು ಹೈದರಾಬಾದ್ನಲ್ಲಿದೆ. ನೆಕ್ಸ್ಟು ರಾಷ್ಟ್ರೀಯ ಮೆದುಳು ಸಂಶೋಧನಾ ಸಂಸ್ಥೆ ಮನ್ಸೇರದಾಗ ಇದೆ ಅಂಥೇಳಿ ಗೊತ್ತಿರಬೇಕು. ಅದರಿಂದ ಸರಿಯಾದಂಥ ಉತ್ತರ 3. ನೆಕ್ಸ್ಟ್ ಕ್ವಶನ್ ಇದೆ. ಭಾರತ ಸರ್ಕಾರವು ಪಥ ಮತ್ತು ಮಾರ್ಗ ಮುಂಗಡಗಳನ್ನು ಇವರಿಂದ ಪಡೆದಿದೆ. ಭಾರತ ಸರ್ಕಾರ ಪಥ ಮತ್ತು ಮಾರ್ಗ ಮುಂಗಡಗಳು ಅಂದರೆ ಇದು ಬ್ಯಾಂಕಿಂಗ್ ವಲಯಕ್ಕೆ ಸಂಬಂಧಿಸಿದೆ. ಇದು ಯಾರಿಂದ ಪಡೆದಂದ್ರೆ ಭಾರತ ರಿಸರ್ವ್ ಬ್ಯಾಂಕಿಗೆ ಸಂಬಂಧಿಸಿದೆ. ನೆಕ್ಸ್ಟು ಭಾರತ ಸಂದಾಯ ಪಾವತಿ ಚಾಲ್ತಿ ಅಕೌಂಟ್ನಲ್ಲಿ ಈ ಕೆಳಗಿನ ಯಾವ ಅಂಶಗಳು ಸೇರ್ಪಡೆಯಾಗಿಲ್ಲ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ. ಅಂಶಿಕವಲ್ಲದ ಸೇವೆಗಳು, ವರ್ಗಾವಣೆ ಪಾವತಿಗಳು, ಅಲ್ಪಾವಧಿ ವಾಣಿಜ್ಯಾತ್ಮಕ ಎರವಲುಗಳು, ಬಂಡವಾಳ ಆದಾಯ. ಇಲ್ಲಿ ಯಾವುದಾಗುತ್ತಾ ಅಲ್ಪಾವಧಿ ವಾಣಿಜ್ಯಾತ್ಮಕ ಎರವಲುಗಳು ಸರಿಯಾದಂಥ ಉತ್ತರ ಆಗುತ್ತಾ. ನೆಕ್ಸ್ಟ್ ಕ್ವಶನು. ಈ ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿಯು ಸರಕು ಸೇವೆಗಳ ತೆರಿಗೆ ಅಂದರೆ GSTಗೆ ಅವಕಾಶವನ್ನು ಕಲ್ಪಿಸಿದ ಅಂತೇಳಿ ಕೇಳ್ತಾರೆ. 2013ರ 120ನೇ ತಿದ್ದುಪಡಿ, 2014ರ 122ನೇ ತಿದ್ದುಪಡಿ, 2014ರ 123ನೇ ತಿದ್ದುಪಡಿ, 2015ರ 124ನೇ ತಿದ್ದುಪಡಿ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಾ 2014ರ 122ನೇ ತಿದ್ದುಪಡಿ ಸರಿಯಾದಂಥ ಉತ್ತರ ಆಗುತ್ತಾ. ನೆಕ್ಸ್ಟ್ ಕ್ವಶನ್ ಇದೆ. ಚಚನಾಮ ಗ್ರಂಥದ ಲೇಖಕರು ಯಾರು? ಅಬು ರಹನ್ ಅಲ್ ಬೆನನಿ, ಅಲ್ ಖುಜ್ವಾನಿ, ಅಬು ನಾಸಿರ್ ಉಲ್ ಜಬ್ಬಾರ್ ಉಲ್ ಉತ್ಬಿ. ಲೇಖಕರು ಯಾರೆಂದು ತಿಳಿದಿಲ್ಲ. ಇಲ್ಲಿ ಕರೆಕ್ಟ್ ಆದಂಥ ಉತ್ತರ ಯಾವುದಕ್ಕಂದ್ರೆ ಚಚನಾಮ ಗ್ರಂಥದ ಲೇಖಕರು ಇಲ್ಲಿವರೆಗೂ ಇತಿಹಾಸಕಾರರು ಯಾರೆಂದು ಅದನ್ನು ಪತ್ತೆ ಮಾಡಿಲ್ಲ, ಅದರ ಲೇಖಕ ಯಾರು ಅಂತೇಳಿ. ಅದರಿಂದ ಸರಿಯಾದಂಥ ಉತ್ತರ ಯಾವುದಾಗುತ್ತಾ 4ನೇ ಆಪ್ಷನು ಕರೆಕ್ಟ್ ಆದಂಥ ಉತ್ತರ ಆಗುತ್ತಾ. ಈ ಕೆಳಗಿನ ಯಾವ ಅರಸನು ತನ್ನ ರಾಜಧಾನಿಯನ್ನು ಮಂಗಳವಾಡದಿಂದ ಕಲ್ಯಾಣಕ್ಕೆ ಬದಲಿಸಿದನು? ಅಂದರೆ ಇಲ್ಲಿ ಕಲ್ಯಾಣ ಚಾಲುಕ್ಯರ ಬಗ್ಗೆ ಕೂಡ ಒಂದು ಕ್ವಶನನ್ನು ಕೇಳಿದ್ದಾರೆ. ಬಿಜ್ಜಳ, 1ನೇ ಸೋಮೇಶ್ವರ, ಸೋವಿದೇವ, 6ನೇ ವಿಕ್ರಮಾದಿತ್ಯ. ಇಲ್ಲಿ ಸರಿಯಾದಂಥ ಉತ್ತರ ಬಿಜ್ಜಳ ಸರಿಯಾದಂಥ ಉತ್ತರ ಆಗುತ್ತಾ. ನೆಕ್ಸ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಎರವಲು ನೀಡುವ ದರವನ್ನು ಏನೆಂದು ಕರೆಯುತ್ತಾರೆ? ಅಂದರೆ ರೆಪೋ ದರ, ಹಿಮ್ಮುಖ ರೆಪೋ ದರ, ಕರೆಹಣ ದರ, ಆಧಾರ ದರ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಾ ಹಿಮ್ಮುಖ ರೆಪೋ ದರ. ರೆಪೋ ದರ ಅಂದ್ರೆ ರಿಸರ್ವ್ ಬ್ಯಾಂಕ್ಗಳಿಗೆ ಎರವಲು ನೀಡುವಂಥ ದರ. ಹಿಮ್ಮುಖ ರೆಪೋ ದರ ಅಂದ್ರೆ ರಿಸರ್ವ್ ಬ್ಯಾಂಕ್ಗಳು ನೀಡ್ತಾವೆ. ನೆಕ್ಸ್ಟು ಕ್ವಶನ್ ಇದೆ. ಆದ್ಯತಾ ವಲಯ ಮುಂಗಡಗಳ ಮೇರೆಗೆ ಆದ್ಯತಾ ವಲಯಗಳಿಗೆ ಯಾವ ಶೇಕಡಾವಾರುವಿನಂತೆ ಗ್ರಾಹಕತ್ಯ ಬ್ಯಾಂಕುಗಳ ನಿವ್ವಳ ಸಾಲವನ್ನು ಒದಗಿಸಲಾಗುತ್ತದೆ? ಇಲ್ಲಿ 30%, 40%, 50%, 60% ಅಂತೇಳಿ ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಾ 60% ಸರಿಯಾದಂಥ ಉತ್ತರ ಆಗುತ್ತಾ. ನೆಕ್ಸ್ಟ್ ಕ್ವಶನ್ ಇದೆ. ಇವುಗಳಲ್ಲಿ ಯಾವ ಸಮುದ್ರ ಬಂದರು ಭಾರತದ ನೈಸರ್ಗಿಕ ಬಂದರನ್ನು ಹೊಂದಿಲ್ಲ? ಅಂದರೆ ಇಂಡೈರೆಕ್ಟಾಗಿ ನಮಗೆ ಏನು ಕ್ವಶನ್ ಕೇಳತ್ತಾನ, ಯಾವುದು ನೈಸರ್ಗಿಕ ಬಂದರಲ್ಲ, ಕೃತಕ ಬಂದರು ಯಾವುದು ಅಂತೇಳಿ ಕ್ವಶನ್ ಕೇಳತ್ತಾನ. ಮರ್ಮಗೋವಾ, ಮುಂಬೈ, ಕೊಚ್ಚಿನ್, ಪಾರದೀಪ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಾ ಪಾರದೀಪ ಬಂದರು ಕೃತಕ ಬಂದರಾಗಿದೆ ಅಂತೇಳಿ ಗೊತ್ತಿರಬೇಕು. ಈ ಕೆಳಗಿನ ಭಾರತ ದ್ವೀಪಗಳ ಪೈಕಿ ಜ್ವಾಲಾಮುಖಿಯ ಮೂಲ ಹೊಂದಿರುವುದು ಯಾವುದು? ಜ್ವಾಲಾಮುಖಿಯ ಮೂಲ ಹೊಂದಿರುವುದು ಯಾವುದಂದ್ರೆ ಬಾರನ್ ದ್ವೀಪ. ಇದು ಜ್ವಾಲಾಮುಖಿಯ ಮೂಲವನ್ನು ಹೊಂದಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ಇದೆ. ಹೀಲಿಯೋಫೈಟ್ಗಳು ಸಸ್ಯಗಳ ಸಮೂಹವಾಗಿ ಏನಪ್ಪ ಅಂದ್ರೆ ಸಸ್ಯಗಳ ಸಮೂಹವಾಗಿ ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡ್ರಿ ಮುಂದೆ. ಕೆಳಸ್ತರದ ಬೆಳಕಿನ ತೀವ್ರತೆಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತವೆ. ಅಂದರೆ ಹೀಲಿಯೋಫೈಟ್ಗಳ ಸಸ್ಯಗಳು ಏನಿರ್ತಾವೋ ಅವುಗಳ ಕಾರ್ಯ ಏನು ಅಂತೇಳಿ ಕೇಳತ್ತಾನೆ ಇಲ್ಲಿ. ನೆಕ್ಸ್ಟ್ ಸೆಕೆಂಡ್ ಆಪ್ಷನು ಪೂರ್ಣ ಸೌರ ಬೆಳಕಿನಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸ್ತವೆ. ನೆಕ್ಸ್ಟು ಪೂರ್ಣ ಸೌರ ಬೆಳಕಿನಲ್ಲಿ ಬದುಕಿರಲಾರವು ಇವುಗಳಲ್ಲಿ ಯಾವುದೂ ಇಲ್ಲ. ಇಲ್ಲಿ ಸರಿಯಾದಂಥ ಉತ್ತರ ಪೂರ್ಣ ಸೌರ ಬೆಳಕಿನಲ್ಲಿ ಅತ್ಯುತ್ತಮವಾಗಿ ಕಾರ್ಯ ಮಾಡುತ್ತವೆ. ನೆಕ್ಸ್ಟ್ ಕ್ವಶನ್ ಇದೆ. ಭೂಮಿಯ ಮೇಲೆ ಡ್ಯಾಶ್ ಕಿಲೋಮೀಟರ್ ಒಳಗೆ ಹವಾಗಳು ವಿಸ್ತರಿಸುವುದು? ಸರಿಯಾದಂಥ ಉತ್ತರ 8ರಿಂದ 12 ಕಿಲೋಮೀಟರ್. ನೆಕ್ಸ್ಟ್ ಕ್ವಶನ್ ಇದೆ. ಹವಾಗೋಳದಲ್ಲಿ ವಾಯುಭಾರವು ಎತ್ತರ ಹೆಚ್ಚಿದಂತೆಲ್ಲ ಡ್ಯಾಶ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಾ ಕಡಿಮೆ ಆಗುತ್ತಾ. ಅಂದರೆ ಹವಾಗೋಳದಲ್ಲಿ ವಾಯುಭಾರವು ಎತ್ತರ ಹೆಚ್ಚಿದಂತೆಲ್ಲ ಏನಾಗುತ್ತಾ ಕಡಿಮೆ ಆಗ್ತಾ ಹೋಗುತ್ತಾ. ನೆಕ್ಸ್ಟ್ ಕ್ವಶನ್ ಇದೆ. ಕೆಳಗಿನ ಯಾರು ದೇವರದಾಸಿ ಮಯ್ಯಳ ಶಿಷ್ಯೆಯಾಗಿದ್ದಳು?
ಆಪ್ಷನ್ 1 ಸುಗ್ಗಲದೇವಿ, ಆಪ್ಷನ್ 2 ಪದ್ಮನಾದೇವಿ, ಆಪ್ಷನ್ 3 ಜಕ್ಕಲದೇವಿ, ಆಪ್ಷನ್ 4 ಲಕ್ಷ್ಮದೇವಿ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಾ? ಸುಗ್ಗಲದೇವಿ ಸರಿಯಾದಂಥ ಉತ್ತರ ಆಗುತ್ತಾ. ನೆಕ್ಸ್ಟು ವಿಕ್ರಮಾಂಕು ಬಾದ್ಯಂನ ಕರ್ತೃ ಯಾರು? ಕಲ್ಲಣ, ಬಿಲ್ಲಣ್ಣ, 3ನೇ ಸೋಮೇಶ್ವರ, ಕೇಶಿರಾಜ. ಇಲ್ಲಿ ಸರಿಯಾದಂಥ ಉತ್ತರ 3ನೇ ಸೋಮೇಶ್ವರ ಆಗುತ್ತಾ. ಕೆಳಗಿನ ಪಟ್ಟಿಯಲ್ಲಿ 10ನೇ ಶತಮಾನದ ಪೂರ್ವಾರ್ಧದಲ್ಲಿ ಕನೌಜನ್ನು ಭೇಟಿ ಮಾಡಿದ ಅರಬ್ ಪ್ರವಾಸಿಗರನ್ನು ಹೆಸರಿಸಿ. ಆಪ್ಷನ್ ಕೊಟ್ಟಿದ್ದಾರೆ: ಅಲ್ ಬೆರೂನಿ, ಮಸೂದಿ, ಅಲ್ ಬಹದೂರಿ, ಅಲ್ ಮದೈನಿ. ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತಾ? ಮಸೂದಿ ಸರಿಯಾದಂಥ ಉತ್ತರ ಆಗುತ್ತಾ. ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾನೆ, ಜನಸಂಖ್ಯೆ ಹಾಗೂ ವಿಸ್ತೀರ್ಣವನ್ನು ಗಮನಿಸಿದಾಗ 3ನೇ ಅತಿ ದೊಡ್ಡ ರಾಷ್ಟ್ರ, ಅಂದರೆ ಜನಸಂಖ್ಯೆಯಲ್ಲಿ 3ನೇ ಮತ್ತು ವಿಸ್ತೀರ್ಣದಲ್ಲಿಯೂ ಕೂಡ 3ನೇ ಅತಿ ದೊಡ್ಡ ರಾಷ್ಟ್ರ ಯಾವುದು ಅಂತೇಳಿ ಕೊಟ್ಟಿದ್ದಾನೆ. ಆಪ್ಷನ್ ಎ ಬ್ರೆಜಿಲು, ಬಿ ಅಮೇರಿಕಾ, ಸಿ ಇಂಡೋನೇಷ್ಯಾ, ಡಿ ಪಾಕಿಸ್ತಾನ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಾ? ಬ್ರೆಜಿಲು ಸರಿಯಾದಂಥ ಉತ್ತರ ಆಗುತ್ತಾ. ನೆಕ್ಸ್ಟ್ ರಾಷ್ಟ್ರೀಯ ಅಭಿವೃದ್ಧಿ ಬ್ಯಾಂಕ್ನ ಮುಂದಿನ ಹೆಸರೇನು? ಮುಂದಿನ ಹೆಸರು ಅಂದ್ರೆ ಮೊದಲ ಹೆಸರೇನು ಅಂತೇಳಿ ಕೇಳಿದ್ದಾನ. 1ನೇ ಆಪ್ಷನ್ ಕೊಟ್ಟಿದ್ದಾನ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, 2ನೇ ಆಪ್ಷನ್ ಕೊಟ್ಟಿದ್ದಾನ ಆಫ್ರಿಕನ್ ಡೆವಲಪ್ಮೆಂಟ್ ಬ್ಯಾಂಕ್, 3ನೇ ಆಪ್ಷನ್ ಕೊಟ್ಟಿದ್ದಾನ ವರ್ಲ್ಡ್ ಡೆವಲಪ್ಮೆಂಟ್ ಬ್ಯಾಂಕ್, 4ನೇ ಆಪ್ಷನ್ ಕೊಟ್ಟಿದ್ದಾನ ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಾ? ಬ್ರಿಕ್ಸ್ ಅಭಿವೃದ್ಧಿ ಬ್ಯಾಂಕ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತಾ. ನೆಕ್ಸ್ಟ್ ಕ್ವಶನ್ ಇದೆ, ಕೆಳಗಿನ ಯಾವ ಕದಂಬ ರಾಜಕುಮಾರಿಯು ವಿವಾಹ ಪುನ್ನಾಟ ಪುನ್ನಾಟದ ರಾಷ್ಟ್ರವರ್ಮನ ಜೊತೆ, ಅಂದ್ರೆ ಪುನ್ನಾಟ ರಾಜ ಇರ್ತಲ್ಲ ಅದರ ರಾಷ್ಟ್ರವರ್ಮ, ಆತ ಅಲ್ಲಿ ಒಬ್ಬ ರಾಜ ಇರ್ತಾನೆ ರಾಷ್ಟ್ರವರ್ಮ, ಅವನ ಜೊತೆ ಆಗಿತ್ತು ಅಂಥೇಳಿ ಕ್ವಶನ್ ಕೇಳತ್ತಾರ. ಇಲ್ಲಿ ಸರಿಯಾದಂಥ ಉತ್ತರ ಏನಪ್ಪ ಅಂದ್ರೆ ನೋಡ್ರಿ, ಆಪ್ಷನ್ ಕೊಟ್ಟಿದ್ದಾನ ವಿಜಯ ಮಹಾದೇವಿ, ವಸುಮತಿ, ಪ್ರಭಾವತಿ, ಜಯಬ್ಬೆ. ಇಲ್ಲಿ ಸರಿಯಾದಂಥ ಉತ್ತರ ಪ್ರಭಾವತಿ ಸರಿಯಾದಂಥ ಉತ್ತರ ಆಗುತ್ತಾ. ಮುಂದಿನ ಪ್ರಶ್ನೆ ಇದೆ, ಈ ಕೆಳಗಿನ ಯಾವ ಶಾಸನದಿಂದ ವೀರಶರ್ಮನು ಮಯೂರಶರ್ಮನ ಅಜ್ಜನೆಂದು ತಿಳಿದು ಬರುತ್ತದೆ? ಇಲ್ಲಿ ನೋಡ್ರಿ, ತಾಳಗುಂದ ಶಾಸನ, ಗುಡ್ನಾಪುರ ಶಾಸನ, ಬನವಾಸಿ ಶಾಸನ, ಹಲಸಿ ಶಾಸನ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಗುಡ್ನಾಪುರ ಶಾಸನದಿಂದ ನಮಗೆ ವೀರಶರ್ಮ ಮಯೂರಶರ್ಮನ ಅಜ್ಜ ಇದ್ದ ಅಂತೇಳಿ ತಿಳಿದು ಬರ್ತದೆ. ಮುಂದಿನ ಪ್ರಶ್ನೆ ಇದೆ, ಕಳಸಾ ಬಂಡೂರಿ ಜಲ ವಿವಾದವು ಈ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ? 1ನೇ ಆಪ್ಷನ್ ಕೊಟ್ಟಿದ್ದಾನ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ, 2ನೇ ಆಪ್ಷನ್ ಕೊಟ್ಟಿದ್ದಾನ ಕರ್ನಾಟಕ ಮತ್ತು ಗೋವಾ, 3ನೇ ಆಪ್ಷನ್ ಕೊಟ್ಟಿದ್ದಾನ ಕರ್ನಾಟಕ ಮತ್ತು ಕೇರಳ, 4ನೇ ಆಪ್ಷನ್ ಕೊಟ್ಟಿದ್ದಾನ ಕರ್ನಾಟಕ ಮತ್ತು ತಮಿಳುನಾಡು. ಇಲ್ಲಿ ನಮ್ಗೆ ಗೊತ್ತಿರಬೇಕು, ಕಳಸಾ ಬಂಡೂರಿ ಅಂದರೆ ಗೋವಾ, ಗೋವಾ ಅಂದರೆ ಕಳಸಾ ಬಂಡೂರಿ. ಅದರಿಂದ ಕಳಸಾ ಬಂಡೂರಿ ಯೋಜನೆ ಏನಪ್ಪ ಅಂದರೆ ಯಾವ ಜಲ ವಿವಾದ ಯಾವ್ಯಾವ ರಾಜ್ಯಗಳಿಗೆ ಸಂಬಂಧಿಸಿದ? ಕರ್ನಾಟಕ ಮತ್ತು ಗೋವಾ. ನೆಕ್ಸ್ಟು ನೂಗು ಯೋಜನೆ ಇಲ್ಲಿದೆ. ನೂಗು ಯೋಜನೆ ಎಲ್ಲಿ ಬರ್ತದಂದ್ರೆ ಆಪ್ಷನ್ ಕೊಟ್ಟಿದ್ದಾನ ಬಿರ್ವಾಲಹಳ್ಳಿ, ಕುರದಹಳ್ಳಿ, ಖೀರಹಳ್ಳಿ, ಮುನೋಲಿಹಳ್ಳಿ ಅಂತೇಳಿ ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದಂಥ ಉತ್ತರ ಬಿರ್ವಾಲಹಳ್ಳಿ ಸರಿಯಾದಂಥ ಉತ್ತರ ಆಗುತ್ತಾ. ನೆಕ್ಸ್ಟ್ ಕ್ವಶನ್ ಇದೆ, ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಯಾವ ವರ್ಷದಿಂದ ಸ್ಥಾಪನೆ ಆಯಿತು? ಅಂದರೆ ಯಾವ ವರ್ಷದಲ್ಲಿ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವನ್ನು ಪ್ರಾರಂಭಿಸಲಾಯಿತು ಅಂತೇಳಿ ಕ್ವಶನ್ ಕೇಳಿದ್ದಾನ. ಆಪ್ಷನ್ ಕೊಟ್ಟಿದ್ದಾನೆ 1971, 1970, 1973, 1974. ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತಾ? 1971ರಲ್ಲಿ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಆರಂಭವಾಯಿತು ಅಂತೇಳಿ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ಇದೆ, ಕರ್ನಾಟಕದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ. ಇದೆಲ್ಲ ನಮಗೆ ಗೊತ್ತೇ ಇದೆ. ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು? NH-13 ಅಂದರೆ ರಾಷ್ಟ್ರೀಯ ಹೆದ್ದಾರಿ 13 ಕರ್ನಾಟಕದ ರಾಜ್ಯದಲ್ಲಿ ಹಾದು ಹೋಗುವಂಥ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ಇದೆ, ಈ ಕೆಳಗಿನ ಸನ್ನಿವೇಶಗಳಲ್ಲಿ ಯಾವ ಬೆಳೆಯನ್ನು ಬೆಳೆಯಬಹುದು? ನೋಡ್ರಿ, 4 ಸನ್ನಿವೇಶಗಳನ್ನು ಕೊಟ್ಟಾನ, ಕೆಳಗಡೆ ಬೆಳೆಗಳನ್ನು ಕೊಟ್ಟಾನ. ಈ ಕೆಳಗಿನ ಸನ್ನಿವೇಶಗಳಲ್ಲಿ ಅಂದರೆ 10 ಡಿಗ್ರಿ ಸೆಲ್ಸಿಯಸ್ನಿಂದ 35 ಡಿಗ್ರಿ ಸೆಲ್ಸಿಯಸ್ ಒಳಗೆ ತಾಪಮಾನ ಇದ್ದಾಗ, ವಾರ್ಷಿಕ 150ರಿಂದ 250 ಸೆಂಟಿಮೀಟರ್ವರೆಗೂ ಮಳೆ ಆಗುತ್ತಿದ್ದಾಗ, ಪರ್ಯಾಯ ತಂಪು ಹಾಗೂ ಬೆಚ್ಚನೆಯ ಅಲೆಗಳಿದ್ದಾಗ, ಅತಿ ಹೆಚ್ಚು ಆರ್ದ್ರತೆಯೊಂದಿಗೆ ಅಲ್ಪಾವಧಿಯ ಶುಷ್ಕತೆ ಇದ್ದಾಗ ಯಾವ ಬೆಳೆಯನ್ನು ಬೆಳಿಬಹುದು ಅಂತೇಳಿ ಕೇಳ್ಯಾನವ. ಆಪ್ಷನ್ ಕೊಟ್ಟಿದ್ದಾನ ಕಬ್ಬು, ಭತ್ತ, ಚಹಾ, ಗೋಧಿ. ಇದೆಲ್ಲ ಮೇಲಿನ ಆಪ್ಷನ್ಗಳು ಯಾವ ಬೆಳೆಗೆ ಸಂಬಂಧಿಸಿದವ, ಯಾವ ಬೆಳೆಗೆ ಸೂಕ್ತವ ಅಂದ್ರೆ
ಚಹಾ ಬೆಳೆಗೆ ಸೂಕ್ತ ಇರೋದು ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ಇದೆ, ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆಯು ಡ್ಯಾಶನ್ನು ಆಧರಿಸಿದೆ. ಆಪ್ಷನ್ ಕೊಟ್ಟಿದ್ದಾನ, ಪರಿಸರ ಹಾಗೂ ಅಭಿವೃದ್ಧಿ ಉಪಕ್ರಮದ ಮೇಲಿನ ವಿಶ್ವ ಬ್ಯಾಂಕ್ ಸಮ್ಮೇಳನ 1992, ಪರಿಸರ ಹಾಗೂ ಅಭಿವೃದ್ಧಿ ಮೇಲಿನ ವಿಶ್ವ ಬ್ಯಾಂಕ್ ಸಮ್ಮೇಳನ ವಿಶ್ವಸಂಸ್ಥೆಯ ಸಮ್ಮೇಳನ 1992, ಸುಸ್ಥಿರ ಅಭಿವೃದ್ಧಿಯ ಮೇಲಿನ WTO ಸಮ್ಮೇಳನ 1992, ಅಭಿವೃದ್ಧಿ ಹಾಗೂ ಪರಿಸರದ ಮೇಲಿನ ಸಮ್ಮೇಳನ OECD ಸಮ್ಮೇಳನ 1992. ಅಂದರೆ ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದ ಅಂದ್ರೆ ನಮ್ಮ ವಿಶ್ವಸಂಸ್ಥೆಗೆ ಸಂಬಂಧಿಸಿದ. ಅದರಿಂದ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಇಲ್ಲಿ, ಪರಿಸರ ಹಾಗೂ ಅಭಿವೃದ್ಧಿ ಮೇಲಿನ ವಿಶ್ವಸಂಸ್ಥೆಯ ಸಮ್ಮೇಳನ 1992 ಸರಿಯಾದಂಥ ಉತ್ತರ ಆಗುತ್ತಾ. ನೆಕ್ಸ್ಟ್ ಪ್ರಶ್ನೆ ಇದೆ, ಮುಂದಿನ ಪ್ರಶ್ನೆ, ಕೇಂದ್ರೀಯ ಶೇಖರಣಾ ಮಳಿಗೆ. ಕೇಂದ್ರೀಯ ಶೇಖರಣಾ ಮಳಿಗೆ ಅಂದ್ರೆ ಉಗ್ರಾಣ ಮಳಿಗೆ ಏನಪ್ಪ ಅಂದ್ರೆ ಸ್ಥಾಪನೆಯಾದ ದಿನಾಂಕ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾನ. ಮಾರ್ಚ್ 2, 1957, ಜನವರಿ 14, 1965, ಅಕ್ಟೋಬರ್ 2, 1965, ಜನವರಿ 26, 1964. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಾ, ಮಾರ್ಚ್ 2, 1957 ಸರಿಯಾದಂಥ ಉತ್ತರ ಆಗುತ್ತಾ. ಮುಂದಿನ ಪ್ರಶ್ನೆ ಇದೆ, ಈ ಮುಂದಿನ ಯಾವ ನಿಯತಕಾಲಿಕ ಗಾಳಿಯು ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸಿ ಬೇಸಿಗೆ ಮುಂಗಾರನ್ನು ಉಂಟು ಮಾಡುತ್ತೆ? ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತಾ, ನೈಋತ್ಯ ಮಾನ್ಸೂನ್ ಮಾರುತಗಳು. ಅಂದರೆ ಅವು ಏನಪ್ಪ ಅಂದ್ರೆ ಸಮುದ್ರದಿಂದ ಭೂಮಿಯ ಕಡೆಗೆ ಬೀಸಿ ಏನು ಮಾಡ್ತಾವೆ, ಮುಂಗಾರನ್ನು ಉಂಟು ಮಾಡ್ತಾವೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ನೈಋತ್ಯ ಮಾನ್ಸೂನ್ ಮಾರುತಗಳು. ನೆಕ್ಸ್ಟ್ ಪ್ರಶ್ನೆ ಇದೆ, BP ಮಂಡಲ್ 2ನೇ ಹಿಂದುಳಿದ ವರ್ಗಗಳ ಆಯೋಗವು ನೇಮಕವಾಗಿದ್ದು ಅದು ತನ್ನ ವರದಿಯನ್ನು ಸಲ್ಲಿಸಿದ್ದು. ಅಂದರೆ ಯಾವ ವರ್ಷದಲ್ಲಿ ಅದು ನೇಮಕವಾಯಿತು ಮತ್ತು ಯಾವ ವರ್ಷದಲ್ಲಿ BP ಮಂಡಲ್ ಅವರು ವರದಿಯನ್ನು ಸಲ್ಲಿಸಿದರು ಅಂತೇಳಿ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ 1 ಕೊಟ್ಟಿದ್ದಾನೆ, 1978 ಮತ್ತು 1980, 1979 ಮತ್ತು 1980, 1980 ಮತ್ತು 1981, 1976 ಮತ್ತು 1980. ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತಾ, 1979 ಮತ್ತು 1980. ಅಂದರೆ 1979ರಲ್ಲಿ BP ಮಂಡಲ್ ಅವರು ಆಯೋಗ ರಚನೆ ಮಾಡ್ತಾರೆ. ಅವ್ರ ಆಯೋಗ ರಚನೆ ಆಗ್ತಾ ಅವ್ರ ನೇತೃತ್ವದೊಳಗೆ. ನೆಕ್ಸ್ಟು 1980ರೊಳಗೆ ಏನು ಮಾಡ್ತಾ, ಅದು ವರದಿಯನ್ನು ಕೊಡ್ತದ. ಸ್ನೇಹಿತರೆ, ಇಷ್ಟು ಏನಪ್ಪ ಅಂದ್ರೆ KPSC ಅವರು ವಿಶೇಷವಾಗಿ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳಿವು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅಧ್ಯಯನ ನಿರಂತರವಾಗಿರಲಿ. ಬಾಯ್.